ಒಂದು 60,000 ಒಂದು ಎಷ್ಟಾಗ 20,000 ಕೇಳವ್ನೆ. ಕೇಳತ್ತೆ ಏನಾಗ್ಬಿಟ್ಟದೆ ಈ ದುಡ್ಡನ್ನ ಎತ್ಕೊಂಡದೆ ಇವ ಬಂದಾನೆ ಯಾರು ಕೊಡಮ್ಮ. ಆ ಮದುವೆ ಒಟ್ಟಿಗೆ ಹೋಗ್ಬಿಟ್ಟು ಅವನ ಮದುವೆ ಮಾಡ್ತಾನಲ್ಲ ಅವ್ರ ಅಪ್ಪಂತ ಹೋಗ್ಬಿಟ್ಟು ನೀನು ದುಡ್ಡು ತಂದೇನೆ ಈಸ್ಕಪ್ಪ ಅಂತ ಹೇಳೋಣ. ಸರಿ ಈಸ್ಕೊಂಡ್ರದ್ದಾಯ್ತು, ಬಡ್ಡಿ ಎಷ್ಟಪ್ಪ ಅಂತ ಹೇಳೋದು. ಬಡ್ಡಿ 3 ರೂಪಾಯಿ ಕಮ್ಮಿ ಇಲ್ಲ ಅಂದ್ಬಿಟ್ಟಾನೆ. ಸರಿ ಅವೇನಂತಾನೆ 3 ರೂಪಾಯಿ ಕಮ್ಮಿ ಇಲ್ಲ ಅಂತ ತಗೊಳ್ಳೋವ ಏನಂತಂದ, ಸ್ವಾಮಿ ಒಂದು 50 ಪೈಸೆ ಕಮ್ಮಿ ಮಾಡಿ ಹೇಗಂತಂದ. ಮಾತು ಇಲ್ಲ ಕಥೆನಿಲ್ಲ, ದುಡ್ಡನ್ನೆಲ್ಲ ಗೋರ್ದತ್ತೆ ಚೀಲಕ್ಕೆ ಹಾಕೋಣದು. ತಿರುಗೇ ನೋಡ್ದೆ ಹೊಂಟಂದದ 50 ಪೈಸೆ ಕಮ್ಮಿ ಮಾಡ್ಕೊ ಅಂತದಕ್ಕೆ ಕೊಡ್ತೀನೂ ಅನ್ನಿಲ್ಲ, ಕುಣ್ಣರಿನೂ ಅನ್ನಿಲ್ಲ. ತುಮ್ಕ ರೈಟು ತುಂಬ್ಕಡದ ಹೊಂಟೆ ಬರ್ತದೆ. ನಿನ್ ಸಾವಾಸ ಬೇಡ ಹೋಗು ಅಂತ, ಸಭೆ ಬೇಡ ಅಂತ. ಆ ಪಾಯಿ ಏನ್ ಮಾಡ್ದ, ನೀನು ಮದುವೆಗೆ ಮಾಡ್ಬೇಕು ಮಗನಿಗೆ ಬಂದು ಎಕ್ಕತ್ ಮೇಲೆ ಕೂತದೆ ಕತ್ತಿಗೆ ಹಾಕೊಂಡು. ಆಗ ನೋಡ್ಬಿಟ್ಟು ನಮ್ಮ ತಮ್ಮ ಅವನೇ ಅವನ್ ನೋಡಿ ಮಾದೇಗೌಡ ಅಂತ, ಅವನ ರಾಜಕೀಯ ಸ್ವಲ್ಪ ಎದ್ದಾಳು. ಅವನ್ ಹೋಗಿ ಕೇಳೋಣ ಈ ರೀತಿ ಈಗ ಆಗ್ಬಿಡ್ತು, ಏನು ಮಾಡೋದು ಅಂತಂದಾನೆ. ಬಾಮೈದನೇ ಆಗ್ಬೇಕು ಇವನು, ಅವನು ಬಾಮೈದನೇ ಆಗ್ಬೇಕು. ಸರಿ ಈಗ ಆಗ್ಬಿಟ್ಟದ್ರೆ ಏನು ಮಾಡೋದು ಅಂತಂದಾನೆ. ನಾವೊಂದು ಐಡಿಯಾ ಕೊಡ್ತೀನಿ, ಆ ಐಡಿಯಾದಂತೆ ಹೋದರೆ ನಿನ್ನ ಸಾಲನೂ ಇರೋದಿಲ್ಲ, ನಿನ್ನ ಮದುವೆನೂ ಆಗೈತೆ ಕಣ ಅಂತಂದಾನೆ. ಆಯಿತು ಈಗ 7 ಅಂತಂದ. ಬಾ ರವಿ ಅಂಗಡಿಗೆ ಹೋಗಮ್ಮ, ನಿನಗೆ ಎಷ್ಟು ಬೇಕೋ ಸಾಮಾನು ತಗೋ, ಸಾಮಾನೆಲ್ಲ ಕ್ಲೀನ್ ತಗೊಂಡು ನಿನ್ನ ಮದುವೆ ಚಿರ್ಸ್ಕೊ. ನಿನಗೆ ಬರ್ತದಿಲ್ಲ ಮುಯಿ ದುಡ್ಡು, ಆ ದುಡ್ಡು ತಗೊಂಡು ಆ ಅಂಗಡಿ ಕಟ್ಟಿಬಿಡ. ಒಳ್ಳೆ ಐಡಿಯಾ ಕೊಟ್ಟವನೆ. ಒಳ್ಳೆ ಐಡಿಯಾ ಕೊಟ್ಟ. ಅದೇ ರೀತಿ ಮಾಡ್ದ. ಅವ್ರು ಸಾರೋದು ಇಲ್ಲ, ಮದುವೆನೂ ಆಗೈತಪ್ಪ. ಹಂಗೆ ಒಬ್ಬೊಬ್ರು ಬುದ್ಧಿವಂತರು.